2023ಗೆ ಗುಡ್ ಬೈ ಹೇಳಿ 2024ನ ಕೂಡ ಅದ್ದೂರಿಯಾಗಿ ಕರುನಾಡಿನ ಜನತೆ ಕೂಡ ವೆಲ್ಕಮ್ ಅನ್ನು ಮಾಡಿಕೊಂಡಿದೆ. ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆ ಕೆಲವೊಂದಿಷ್ಟು ಜನರು ಕೂಡ ಬೀಚ್ಗಳಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಆಚರಣೆ ಮಾಡಿಕೊಂಡ್ರೆ, ಇನ್ನೊಂದಿಷ್ಟು ಕೆಲವು ಜನರು ಕೂಡ ದೇವಸ್ಥಾನಗಳಿಗೆ ಬಂದು ಅಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ತಾರೆ. ಅದೇ ರೀತಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಶ್ರೀಗಳ ಮಠಕ್ಕೆ ಕೂಡ ಇವತ್ತು ಲಕ್ಷಾಂತರ ಮಂದಿ ಭಕ್ತರು ಕೂಡ ಬಂದು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋಗ್ಬೋದು ಯಾವ ರೀತಿಯಾಗಿ ಇವತ್ತು ಮಂತ್ರಾಲಯದಲ್ಲಿ ಜನದಟ್ಟಣೆ ಇದೆ ಎಂಬುದಾಗಿ. ಇವತ್ತು 2023ಕ್ಕೆ ಗುಡ್ ಬೈ ಹೇಳಿ 2024ನ ಕೂಡ ಈಗಾಗಲೇ ಅದ್ದೂರಿಯಾಗಿ ಜನರು ಕೂಡ ವೆಲ್ಕಮ್ ಅನ್ನ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಾಗಿ ಹೊಸ ವರ್ಷದ ಸಂಭ್ರಮಾಚರಣೆನ ಒಂದಿಷ್ಟು ದೇವಸ್ಥಾನಗಳಲ್ಲಿ ಆಚರಣೆ ಮಾಡಿಕೊಳ್ಬೇಕು ಮತ್ತು ದೇವಸ್ಥಾನಗಳ ಮೂಲಕವಾಗಿ ಈ ಒಂದು ಹೊಸ ವರ್ಷಕ್ಕೆ ನಾಂದಿ ಹಾಡಬೇಕೆಂಬ ಕಾರಣಕ್ಕಾಗಿ ಕೂಡ ಇವತ್ತು ಸಾಕಷ್ಟು ಜನರು ಕೂಡ ಇವತ್ತು ಮಂತ್ರಾಲಯಕ್ಕೆ ಬಂದಿರುವಂಥದ್ದು. ಈಗಾಗಲೇ ಮಂತ್ರಾಲಯದಲ್ಲಿ ಕೂಡ ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ರಾಯರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆ ಕಾರಣಕ್ಕಾಗಿ ಲಕ್ಷಾಂತರ ಮಂದಿ ಕೂಡ ಇವತ್ತು ಮಂತ್ರಾಲಯಕ್ಕೆ ಬಂದಿರುವಂಥದ್ದು. ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ರಾಯರ ದರ್ಶನಕ್ಕಾಗಿ ಕೂಡ ಈಗಾಗಲೇ ಕಾಯ್ತಾ ಇದ್ದಾರೆ. ಬರುವಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದೆಂಬ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಬ್ಯಾರಿಕೇಡ್ಗಳಲ್ಲಿ 2 ಲೈನ್ಗಳ ಮೂಲಕವಾಗಿ ರಾಯರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಗೇಟ್ ನಂಬರ್ 1, ಗೇಟ್ ನಂಬರ್ 2, ಗೇಟ್ ನಂಬರ್ 3 ಈ ರೀತಿಯಾಗಿ ಗೇಟ್ಗಳ ನಂಬರ್ಗಳ ಮೂಲಕವಾಗಿ ರಾಯರ ದರ್ಶನಕ್ಕೆ ಕೂಡ ಈಗಾಗಲೇ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೆಳಗ್ಗೆ 4 ಗಂಟೆಯಿಂದಲೇ ಕೂಡ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆ ಕಾರಣಕ್ಕಾಗಿ ಮಂತ್ರಾಲಯದ ಆಡಳಿತ ಮಂಡಳಿ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಬೆಳಗ್ಗೆ 4 ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಇರುವ ಕಾರಣಕ್ಕಾಗಿ ಸಾಮಾನ್ಯವಾಗಿ 6 ಗಂಟೆಯಿಂದ ರಾಯರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. 2 ಗಂಟೆ ಈ ಒಂದು ಹೊಸ ವರ್ಷ ಆಚರಣೆ ಇರುವ ಕಾರಣಕ್ಕಾಗಿ 2 ಗಂಟೆ ಮುಂಚಿತವಾಗಿ ರಾಯರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಕಾರಣಕ್ಕಾಗಿ ದೂರದ ಊರಿದ್ದ ದೇಶ ಮತ್ತು ರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಕೂಡ ಬಂದು ರಾಯರ ದರ್ಶನವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಮತ್ತು ವಿಶೇಷವಾಗಿ ರಾಯರಿಗೆ ಪೂಜೆಯನ್ನು ಸಲ್ಲಿಕೆಯನ್ನು ಕೂಡ ಇವತ್ತು ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಕುಟುಂಬ ಸಮೇತರವಾಗಿ ಬಂದು ರಾಯರ ದರ್ಶನವನ್ನು ಪಡೆದು ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಬರುವಂಥ ಭಕ್ತರಿಗೆ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಎಂಬುದು ಕಾರಣಕ್ಕಾಗಿ ಅಲ್ಲಲ್ಲಿ CCTV ಕ್ಯಾಮೆರಾಗಳ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಆಡಳಿತ ಮಂಡಳಿ ಕೂಡ ಮಾಡಿಕೊಂಡಿರುವಂಥದ್ದು. ಬರುವಂಥ ಭಕ್ತರಿಗೆ ಪ್ರಸಾದ ವಿತರಣೆ ಕೂಡ ಇವತ್ತು ರಾಯರ ಮಠದಲ್ಲಿ ಎಂದಿನಂತೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಗೇಟ್ಗಳಲ್ಲಿ ಅಲ್ಲಲ್ಲಿ ಕೂಡ ಒಂದಿಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಯಾವುದೇ ರೀತಿ ಭಕ್ತರಿಗೆ ಅಡೆತಡೆ ಆಗಬಾರ್ದು ಎಂಬ ಕಾರಣಕ್ಕಾಗಿ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜನದಟ್ಟಣೆ ಕೂಡ ಹೆಚ್ಚಾಗಿರುವ ಕಾರಣಕ್ಕಾಗಿ ಪೊಲೀಸರನ್ನು ಕೂಡ ಇಲ್ಲಿ ನೇಮಕ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಕೂಡ ಜನರು ಕೂಡ ಅದ್ದೂರಿಯಾಗಿ ಮಾಡಿಕೊಳ್ತಾ ಇದ್ದಾರೆ. ಮಂತ್ರಾಲಯ ಕೂಡ ಇವತ್ತು ಈ ಒಂದು ಜನದಟ್ಟಣೆಗೆ ಕೂಡ ಸಾಕ್ಷಿಯಾಗಿರುವಂಥದ್ದು. ಸಾಮಾನ್ಯ ದಿನಗಳಕ್ಕಿಂತ ಇವತ್ತು ಹೆಚ್ಚಿನ ದಿನಗಳಲ್ಲಿ ಕೂಡ ಜನರು ಕೂಡ ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಆಡಳಿತ ಮಂಡಳಿಗಳಾಗಿರ್ಬೋದು ಮತ್ತು ಶ್ರೀಗಳು ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆ 2024ನ್ನ ರಾಯರ ಮಠದ ಮೂಲಕವಾಗಿ ಜನರು ಕೂಡ ಸ್ಟಾರ್ಟ್ ಅನ್ನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.